ಸರ್ ನಮಸ್ಕಾರ, ಎಲ್ರಿಗೂ ನಮಸ್ತೆ. ಇದೊಂದು ಕಲ್ಲಿನ ಕ್ವಾರೆ ಅಂತೀವಲ್ಲ ಆ ಥರದ್ದು. ಅಂದರೆ ಇದೇನು ಗ್ರಾನೈಟ್ ಆ ಥರದ್ದೇನಲ್ಲ, ಇದು ಆಸ್ತಿ. ಇದೇ ಊರಿನ ರೈತರ ಆಸ್ತಿ ಇದು. ಏನಂದರೆ ಇವರು ಕಲ್ಲು ಸಿಗುತ್ತೆ ಅಂಥೇಳಿ ಇದನ್ನು ಹಳ್ಳ ಮಾಡಿ ಒಂದು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿದ್ದಾರೆ ಇದರಲ್ಲಿ, ಆಯಿತಾ. ಇನ್ನೂ ನೋಡಿ ಅಲ್ಲಲ್ಲ ಒಂದಷ್ಟು ಹೊಡಿತಾ ಇದ್ದಾರೆ. ಓಕೆ, ಈ ಆಸ್ತಿಯ ಆಪೋಸಿಟ್ ನೋಡಿರ್ತಕ್ಕಂಥ ನಾನು ಹೇಳ್ತಕ್ಕಂಥ ಆಸ್ತಿ ಈ ಕಡೆಗೆ, ಅಲ್ಲಿಂದ ಈ ಕಡೆಗೆ ಇಲ್ಲೇನು ಹಸುಗಳು ಮೇಯ್ತಾ ಇದೆಯಲ್ಲ, ಹೀಗೆ ಈ ಕಡೆ ಈ ಒಂದು ರಸ್ತೆಗೆ ಈಸ್ಟ್ ವೆಸ್ಟು ನೋಡಿ, ಹೀಗೆ ಹೋದರೆ ಹಳ್ಳಿಗೆ ಹೋಗುತ್ತೆ. ಹಳ್ಳಿಯಿಂದ ಒಂದೇ ಒಂದು ಕಿಲೋಮೀಟ್ರಷ್ಟು ಅಂತರ ಆಗುತ್ತೆ, ಭಾಳ ಹತ್ತಿರನೇ ಹಳ್ಳಿಗೆ. ನೋಡಿ ಅಕ್ಕಪಕ್ಕ ಬಾಳೆ ಕಬ್ಬು ಎಲ್ಲ ಹಾಕ್ಕೊಂಡಿದ್ದಾರೆ, ಒಳ್ಳೆ ಕೋಕೋನಟ್ಸ್ ತೋಟ. ಇಲ್ಲಿ ನೋಡಿ ಫಸ್ಟ್ ಕ್ಲಾಸಿಗಿದೆ, ಒಳ್ಳೆ ವಾತಾವರಣ ಇದೆ, ಹಳ್ಳಿಗೂ ಭಾಳ ಹತ್ತಿರ ಇದೆ. ಇದೇ ರಸ್ತೆ, ಇದು ರೆಕಾರ್ಡಲ್ಲಿ ರಸ್ತೆ ಇದೆ, ಆಯಿತಾ. ಸಂಪೂರ್ಣ ಕೆಂಪು ಮಣ್ಣು. ಇದೇ ಊರನ್ನ ರೈತರಿಂದ ಸುಮಾರು ದಿನಗಳ ಹಿಂದೆ ಒಬ್ಬರಿಗೆ ಆಗಿರೋ ಅಂಥದ್ದು. ಅವರು ಕೂಡ ನಂಗೆ ಓದ್ತಿರ್ತಕ್ಕಂಥವ್ರೆ. ನೋಡಿ ಆ ಹಿಂದ್ಗಡೆ ಒಂದು ಆಲದ ಮರ ಕಾಣಿಸ್ತಾ ಇದೆಯಲ್ಲ, ಆಲದ ಮರ ಎಂಡು ಆ ಕಡೆಗೆ. ಅದಕ್ಕೆ ಒಂದು ಕಣ್ಣಂಗೆ ಒಂದು ಹಳ್ಳ ಹೋಗುತ್ತೆ. ಹಳ್ಳ ಅಂದರೆ ನೀರರಿಯೋ ಹಳ್ಳ, ಅಂದರೆ ರೇನ್ ವಾಟ್ರು ವಿಶೇಷವಾದಾಗ ಈ ಆಸ್ತಿಯ ಹಿಂಭಾಗದಲ್ಲಿ ಹೋಗುತ್ತೆ. ಇನ್ನು ಇಲ್ಲೇನು ಉತ್ತಿದಾರಲ್ಲ, ಈ ಕಡೆ ಹಸುಗಳು ಮೇಯ್ತಾ ಇದೆಯಲ್ಲ ನೋಡಿ, ಈ ಕಡೆ ಇಲ್ಲೊಂದು 3 ಇದ್ದಾರಲ್ಲ, ಇಲ್ಲಿ ತನಕನೂ ಆಸ್ತಿ ಇದು. 5 ಎಕರೆ 6 ಕುಂಟೆ, ಒಂದೇ ನಂಬರು ಒಬ್ಬರಿಗೆ ಕ್ರಯ ಆಗಿದೆ ಸುಮಾರು ವರ್ಷಗಳ ಹಿಂದೆ. ಇದೇ ಊರಿನ ರೈತರಿಂದ ಇವ್ರಿಗಾಗಿದೆ, ಆಯಿತಾ. ಅಕ್ಕಪಕ್ಕ ಎಲ್ಲ ಕ್ರಾಪ್ ಮಾಡ್ತಾಯಿದ್ದಾರೆ, ಲ್ಯಾಂಡ್ ಚೆನ್ನಾಗಿದೆ. ಸೊ ಇಲ್ಲಿ ಸ್ಟೇ ಆಗ್ಬೋದು ಬೇಕಂದರೆ, ಯಾಕಂದರೆ ಹಳ್ಳಿ ಭಾಳ ಹತ್ತಿರದಲ್ಲಿದೆ, 1 ಕಿಲೋಮೀಟ್ರ್ ಆಗಲ್ಲ, ನಾನು 1 ಕಿಲೋಮೀಟ್ರ್ ಅಂತ ಹೇಳಿದ್ದೀನಿ ಅಷ್ಟೇ. ಸೊ ಇದು ನಂಜನಗೂಡಿಂದ ಈ ಒಂದು ಆಸ್ತಿಗೆ ಒಂದು 15, ಒಂದು 12, ಒಂದು 26 ಆಗುತ್ತೆ. ನಂಜನಗೂಡಿಂದ ಆಸ್ತಿಗೆ 26 ಆಗುತ್ತೆ. ಈ ಕಡೆ ಚಾಮರಾಜನಗರದಿಂದ 25 ಆಗುತ್ತೆ. ಓಕೆ, ಅಂದರೆ ಚಾಮರಾಜನಗರ ರಿಜಿಸ್ಟ್ರೇಷನ್ ಆಸ್ತಿ ಇದು. ಈ ಕಡೆ ನಂಜನಗೂಡಿಗೂ ಹತ್ತಿರ, ಈ ಕಡೆ ಚಾಮರಾಜನಗರಕ್ಕೂ ಮಧ್ಯ ಭಾಗದಲ್ಲಿದೆ. ಸಂಪೂರ್ಣ ರೆಡ್ ಸಾಯಿಲು ನೋಡ್ತಾ ಇದ್ದೀರಲ್ಲ, ಇದು ರಸ್ತೆ. ಒಳ್ಳೆ ವಾಟರ್ ಬೆಲ್ಟ್ ಇರ್ತಕ್ಕಂಥದ್ದು. ಸೊ ನಂಜನಗೂಡು ಟು ಚಾಮರಾಜನಗರ ಹೈವೇ ಇದೆಯಲ್ಲ, ಹೈವೇಯಿಂದ ಈ ಆಸ್ತಿಗೆ ಒಂದು 12 ಆಗುತ್ತೆ ಸ್ಪಾಟು. ಅಂದರೆ ಇದೊಂದು ಸ್ವಲ್ಪ ದೂರ, ಒಂದು ಅರ್ಧ ಕಿಲೋಮೀಟ್ರು ಈ ಥರ ಮೆಟ್ಲಿಂಗ್ ರಸ್ತೆ. ಇನ್ನು ಅದು ಬಿಟ್ಟರೆ ಅದರಿಂದ ಹಿಂದಕ್ಕೆಲ್ಲ ಒಳ್ಳೆ ಡಾಂಬರ್ ರಸ್ತೆ ಇದೆ. ಅಂದರೆ ಅಪ್ ಟು ನಂಜನಗೂಡಿಂದನೂ ಕೂಡ ಒಳ್ಳೆ ರಸ್ತೆ ಇದೆ. ನೋಡಿ, ಇಲ್ಲೊಬ್ಬರು ಸ್ಟೇ ಆಗಿದ್ದಾರೆ, ಇದೇ ಊರಿನವರು. ಇವರು ಬಾಳೆ ಮತ್ತು ಕೋಕೋನಟ್ಸು ಆ ಥರ ಎಲ್ಲ ಹಾಕ್ಕೊಂಡಿದ್ದಾರೆ ನೋಡಿ. ಇವರು ಇಲ್ಲೇ ಸ್ಟೇ ಆಗಿದ್ದಾರೆ. ಇಲ್ಲಿ ತನಕನೂ ಇದೆ ಆಸ್ತಿ, ಇಲ್ಲಿ ತನಕನೂ ಇದೆ. ಹೀಗೆ ಈ ಒಂದು ರಸ್ತೆಗೆ ಈಸ್ಟ್ ವೆಸ್ಟು ಭಾಳ ವಿಶಾಲವಾಗಿದೆ, ಆಯಿತಾ. ಹಿಂಭಾಗಕ್ಕೆ ಒಂದು ಸ್ವಲ್ಪ ಕ್ರಾಸ್ ಬರ್ತದೆ. ಈ ಆಸ್ತಿಗೆ ಒಂದು ಕಣ್ಣಾಗಿ ನೀರರಿಯೋ ಹಳ್ಳ ಸಿಗುತ್ತೆ. ಇಲ್ಲೊಂದು ಆಲದ ಮರ ಇದೆ, ಒಂದು ಹುಣಸೆ ಮರ ಇದೆ, ಒಳ್ಳೆ ತಂಪಾಗಿದೆ, ಒಳ್ಳೆ ಲೊಕೇಶನ್ನು. ಇಲ್ಲೇ ಸ್ಟೇ ಆಗ್ಬೋದು, ಯಾಕಂದರೆ ಅಕ್ಕಪಕ್ಕ ಎಲ್ಲ ಕ್ರಾಪ್ ಮಾಡ್ತಾ ಇರೋದ್ರಿಂದ ಏನು ತೊಂದರೆ ಏನಿಲ್ಲ. ಜೊತೆಗೆ ಇಲ್ಲಿ ಯಾವುದೇ ರೀತಿ ಕಾಡು ಪ್ರಾಣಿಗಳ
ಒಂದು ಉಪಟಳ ಇಲ್ಲ. ಓಕೆ, ರೆಕಾರ್ಡ್ಸ್ ಎಲ್ಲ ಕ್ಲಿಯರ್ ಇದೆ, ಏನು ತೊಂದರೆ ಏನಿಲ್ಲ. ಸಂಪೂರ್ಣ ರೆಡ್ ಮಣ್ಣು ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ ಮಣ್ಣು. ನಿಮ್ಮೂರು ಕೌಲಂದೆಯಿಂದ ಎಷ್ಟು ಕಿಲೋಮೀಟ್ರ್ ಮಗ? ಅಲ್ಲಿಂದ ಇಲ್ಲಿಗೆ ಎಷ್ಟು 1 ಕಿಲೋಮೀಟ್ರ್ ಆಗಲ್ವ ನಿಮ್ಮೂರಿಂದ? ಹಾಂ, ಇದು ಇಲ್ಲೇ ನಾ ಊರು. ಹಾಂ, 2 ಎಲ್ಲ ಅದು ಮಗ. ನೋಡಿ, ಯಾವ ಜಮೀನು ನಿಮ್ಮದು? ಹೌದಾ? ಹಾಂ ಹಾಂ. ಸರ್, ಲ್ಯಾಂಡು ಫಸ್ಟ್ ಕ್ಲಾಸ್ ಆಗಿದೆ. ಲ್ಯಾಂಡ್ ಮಾತ್ರ 5 ಎಕರೆ 6 ಕುಂಟೆ, ಒಂದೇ RTC, ರೆಕಾರ್ಡ್ಸ್ ಎಲ್ಲ ಕ್ಲಿಯರ್ ಇದೆ. ಇದು ಚಾಮರಾಜನಗರ ತಾಲೂಕು ಮತ್ತು ಡಿಸ್ಟಿಕ್ಕು ಮತ್ತು ರಿಜಿಸ್ಟ್ರೇಷನ್ನು. ಸೊ ಹರವೆ ಹೋಬಳಿ, ನಂಜನಗೂಡಿಂದ 15 + 14 29, ಅಂದರೆ ಎಡಭಾಗಕ್ಕೆ, ನಂಜನಗೂಡಿಂದ ಎಡಭಾಗಕ್ಕೆ. ಇದೇ ಆಸ್ತಿ. ಈಸ್ಟ್ ವೆಸ್ಟು ಭಾಳ ವಿಶಾಲವಾಗಿದೆ ಆಸ್ತಿ ಮಾತ್ರ. ಈ ಒಂದು ರಸ್ತೆಗೆ ಆಸ್ತಿನೂ ಕೂಡ ಆಲ್ಮೋಸ್ಟು ಒಂದು ಸಮತಟ್ಟಾಗಿದೆ. ಆದರೂ ಒಂದು 80%, ಒಂದು 20% ವರ್ಕ್ ಇದೆ. ಆಯಿತಾ, ಫಸ್ಟ್ ಕ್ಲಾಸ್ ಆಗಿದೆ. ಫೈನಲ್ ರೇಟು 25 ಲಕ್ಷ ಎಕರೆ. ಫೈನಲ್ ಟು ಫೈನಲ್ 25 ಲಕ್ಷ ಎಕರೆ ಇವರು ಲ್ಯಾಂಡ್ ಓನರ್ ಹೇಳ್ತಾ ಇರೋದು. ಕಡಿಮೆ ಇಲ್ಲ. ಇಂಟ್ರೆಸ್ಟ್ ಇದ್ದಂಥವ್ರು ದಯವಿಟ್ಟು ಹೇಳಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.